ನಾನೇನಾರ ಮಾತಾಡು ಅಂದ್ರೆ ಜೋರಾಗಿ ಗದ್ರು ಅಂತ ಅಂದ್ರೆ ಇವರೆಲ್ಲ ಓಡೋಗಂಗ್ ಗದ್ರತೀನಿ ಅಷ್ಟೇ. ಇಲ್ಲ, ನಾನು ಹ್ಯಾಂಡ್ ಶೇಕ್ ಮಾಡಿದೆ. ಇಲ್ಲ, ನನಗೆ ಆಡಕ್ಕೂ ಬರೋದಿಲ್ಲ, ನಾನು ಕೇಳೋದಷ್ಟೇ. ಅದಕ್ಕೋಸ್ಕರ ನಾನು ಪೇಷನ್ಸ್ ಇಂದ ಯಾತಕ್ಕೆ ಕೇಳ್ತಾ ಇದ್ದೆ ಅಂತಂದ್ರೆ ಸಂಗೀತ ಚೆನ್ನಾಗಿದೆ ಅಂತಲ್ಲ. ಅದರಲ್ಲೂ ಗುರು ಕಿರಣ್ ಅವರು ಬಹಳ ವರ್ಷದ ಮೇಲೆ ನಾನು ನೋಡ್ತಾ ಇದ್ದೀನಿ. ಬಹಳ ನನ್ನ ಹಳೆಯ ಸ್ನೇಹಿತರು. ಸೊ ಅವರು ನನ್ನ ಕಾರ್ಯಕ್ರಮಕ್ಕೆ ಒಂದ್ಸಾರಿ ಬಂದಾಗ ನನ್ನ ಕಾಲು ಮುರಿದೋಯ್ತು. ಸೊ ಉಪೇಂದ್ರರವರ ಸಿನಿಮಾ ಎ ಸಿನಿಮಾದಲ್ಲಿ ಕ್ಯಾಸೆಟ್ ರಿಲೀಸಿಗೆ ಬಂದಿದ್ದು. ಆ ಸಂದರ್ಭದಲ್ಲಿ ಆ ಸ್ಟೇಜ್ ಮೇಲೆ ಇದ್ದಂಗೆನೆ ಕಾಲು ಮುರಿದಾಯಿತು. ಸೊ ಹಾಗಾಗಿ ಭಾಳ ಆತ್ಮೀಯತೆ ನನಗೂ ಅವ್ರಿಗೂ. ಅವ್ರು ಕೂಡ ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಈಗ ಸತೀಶ್ ಅವರು ನನಗೆ ನಿಮಗೋಸ್ಕರ ಒಂದು ಒಳ್ಳೆ ಹಾಡನ್ನು ಆಡ್ತಾರೆ. ಹಾಡು ಹೇಳ್ತೀರಾ, ಡೈಲಾಗ್ ಹೇಳ್ತೀರಾ ಸರ್? ಸುರೇಶ್ ಸರ್ ರಿಕ್ವೆಸ್ಟ್ ಮಾಡಿದ್ರೆ ಹಾಡಬೇಕು ಅಂತ ಕೇಳಿ ಅವ್ರಿಗೆ ಸಂತೋಷ ಆದ್ರೆ ಓಕೆ, ಇಲ್ಲ ಬೈಕೊಂಡಾದ್ರೆ ನೀವು ಬೈಕಬಿಡಿ ನನ್ನ. ಜೋರಾದ ಚಪ್ಪಾಳೆ ಸುರೇಶ್ ಸರ್ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ. ಆ್ಯಂಡ್ ನಿಜ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ಹ್ಯಾಂಡ್ ಶೇಕ್ ಮಾಡಿದ್ದು ಸುರೇಶ್ ಸರ್ ಜೊತೆ. ಇವಾಗ ತಾನೇ ಹೇಳಿದ್ರು ನಾನು ಸಖತ್ತು ನೇರವಾಗಿ ದಿಟ್ಟವಾಗಿ ಮಾತಾಡ್ತೀನಿ ಅಂತ. ಬಟ್ ಹ್ಯಾಂಡ್ ಶೇಕ್ ಮಾಡಬೇಕಾದ್ರೆ ಅವ್ರ ಕೈ ಸಖತ್ ಸಾಫ್ಟ್ ಆಗಿತ್ತು. ಸೊ ಮನಸ್ಸು ಅಷ್ಟೇ ಮೃದುವಾಗಿದೆ. ಆ್ಯಂಡ್ ತುಂಬ ಹೇಳಬೇಕು ಅಂತಂದರೆ ಒಂದು ವಿಷಯ ಹೇಳಲೇಬೇಕು. ಇನ್ನೊಂದು ವಿಷಯ, ನನ್ನ ಗಂಡ ನನ್ನ ಜೊತೆ ರೆಡಿಯಾಗಿ ಬರೋದಿಲ್ಲ. ಎಷ್ಟೋ ಸರ್ತಿ ಆಚೆ ಕಡೆ ಹೋಗ್ಬೇಕಾದ್ರೆ ಸುರೇಶ್ ಸರ್ನ ನೋಡ್ಬೇಕಾದ್ರೆ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗ್ತಾರೆ.